ಹಲೋ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಯದು ಯೂಟ್ಯೂಬ್ ಚಾನಲ್. ಒಂದು KCT ಅಪ್ಡೇಟ್ಗೆ ಸುಸ್ವಾಗತ. ನೋಡಿ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಮತ್ತು ಹಾಗೂ ವೆರಿಫಿಕೇಷನ್ ಸ್ಲಿಪ್ ಎಲ್ಲಿ ಸಿಗುತ್ತೆ, ಮತ್ತು ನಮಗೆ ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತು ಸೀಟ್ ಸಿಗುತ್ತಾ, ಈ ಒಂದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಡೌಟ್ಸ್ಗಳ ನಂತರ ಕಾಡ್ತಾ ಇದ್ದಾವೆ. ಮತ್ತು ಹಾಗೆ ತುಂಬ ಜನ ನನಗೆ ಕಾಲ್ ಕೂಡ ತುಂಬ ಜನ ಮಾಡಿದರು. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಎಲ್ಲಿ ಸಿಗುತ್ತೆ, ನಮ್ಮ ಒಂದು KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆಯಾ, ಮತ್ತು ನಮಗೆ ಸೀಟ್ ಸಿಗುತ್ತಾ ಇಲ್ವಾ, ಮತ್ತು ನೀಟ್ ರಿಸಲ್ಟು ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ವಿಡಿಯೋದಲ್ಲಿ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗನೆ, ಯಾಕಂದರೆ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ 10K ರೀಚ್ ಆಗೋಕ್ಕೆ ಬೇಗನೆ ನಮಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರನೇ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕಂದರೆ ಎಲ್ಲರೂ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗ್ತಿಲ್ಲ. ಬನ್ನಿ ಈಗ ವೀಡಿಯೋಗೆ ಡೈರೆಕ್ಟ್ ಆಗೋಣ. ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನಮ್ಮ ಹತ್ರ. ನೋಡಿ, ಮೊದಲನೇದಾಗಿ ನಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತಾ ಅಂತ ಕೇಳಿದರೆ, ಎಸ್, ಖಂಡಿತ ನಿಮ್ಮ ಒಂದು KCT ರಿಸಲ್ಟ್ ಯಾವಾಗ ಬರುತ್ತೋ ಅಂದಿನಿಂದನೇ ಒಂದು ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಈಗ 100% ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಆದರೆ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಪ್ರೊಸೀಜರ್ ಯಾರು ಹೇಳ್ತಾ ಇಲ್ಲ, ನಮಗೆ ಏನು ಮಾಡಬೇಕು ಅಂತ ಹೇಳ್ತಿದ್ದೀರಾ. ನೋಡಿ, ನಮಗೆ ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ KCT ರಿಸಲ್ಟು ಸಪ್ರೇಟಾಗಿ, ಅಂದರೆ KCT ಬಿಟ್ಟ ತಕ್ಷಣವೇ ಕೌನ್ಸಿಲಿಂಗ್ ಸಪ್ರೇಟಾಗಿ ನಡೀತಿತ್ತು. ಈಗ 2 ವರ್ಷದಿಂದ ಏನು ಮಾಡ್ತಿದ್ದಾರೆ, KCT ಮತ್ತು ನೀಟ್ನ ಎರಡನ್ನೂ ಕಂಬೈನ್ ಮಾಡಿಬಿಟ್ಟು ಈಗ ನಮಗೆ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಈಗ ನಮಗೆ ಮೊದಲಾದರೆ KCTಲಿ ಏನು ಬರ್ತಿದ್ದು ಕೋರ್ಸಸ್, ಅವ್ನು ಮಾತ್ರ ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿಬಿಟ್ಟು ನೀವು KCTಯಿಂದ ರಿಸಲ್ಟ್ ಸೀಟ್ನ ತೊಗೊಂಡು ನೀವು ಅಡ್ಮಿಷನ್ ಮಾಡಿಸ್ಬೋದಿತ್ತು. ಆದರೆ ಈ ವರ್ಷ ವಿದ್ಯಾರ್ಥಿಗಳು ನೀಟ್ ಕೂಡ ಬರೆದಿರ್ತಾರೆ, KCTನೂ ಬರೆದಿರ್ತಾರೆ. ಈ ಎರಡು ವಿದ್ಯಾರ್ಥಿಗಳು, ನಾನು KCTಲಿ ನನಗೆ ಇಂಜಿನಿಯರ್ ಸೀಟ್ ಸಿಕ್ಕಿರೋದ್ರ ಹೋಗ್ತೀನಿ, ಇಲ್ಲ MBBS ಸೀಟ್ ಸಿಕ್ಕಿರೋದ್ರ ಹೋಗ್ತೀನಿ ಅಂತ ಒಂದು ಕೆಲವು ವಿದ್ಯಾರ್ಥಿಗಳು ಇರುತ್ತೆ ಮನಸ್ಥಿತಿ. ಅಂದರೆ ಎಕ್ಸಾಂಪಲ್, ಒಂದು ವಿದ್ಯಾರ್ಥಿ ನಾನು ನೀಟಲ್ಲಿ ಚೆನ್ನಾಗಿ ಬಂದಿದೆ ರ್ಯಾಂಕಿಂಗು, ಮತ್ತು ಹಾಗೆ ನಂದು KCTಲಿ ಚೆನ್ನಾಗಿ ಬಂದಿದೆ, ನನಗೆ ಟಾಪ್ 10 ಕಾಲೇಜಲ್ಲಿ ಇಂಜಿನಿಯರ್ ಸೀಟ್ ಸಿಗ್ತಾ ಇದರಿಂದ ನಾನು ಇಂಜಿನಿಯರ್ ಹೋಗ್ತೀನಿ, MBBS ಹೋಗಲ್ಲ ಅಂಥ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿ ಇರೋದ್ರಿಂದ ಕಂಬೈಂಡ್ ಮಾಡಿಬಿಟ್ಟು ನಮ್ಮೊಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಕಾರಣದಿಂದ ನಮ್ಮೊಂದು ಕೌನ್ಸಿಲಿಂಗ್ ತುಂಬಾ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಇನ್ನೂ ನೀಟ್ ರಿಸಲ್ಟು ಬಂದೇ ಇಲ್ಲ. ಯಾಕಂದರೆ ಮಧ್ಯಪ್ರದೇಶದಲ್ಲಿ ಒಂದು ಘಟನೆ ಆಗಿರೋದ್ರಿಂದ ನಮ್ಮ ನೀಟ್ ರಿಸಲ್ಟ್ ಇನ್ನೂ ಎಲ್ಲಿ ಅನೌನ್ಸ್ ಆಗಿಲ್ಲ. ಬಟ್ ಆದರೆ ನೆಕ್ಸ್ಟ್ ಮಂತು, ಆದರೆ ನಮ್ಮ 14ನೇ ತಾರೀಕಿಗೆ ನೀಟ್ ರಿಸಲ್ಟ್ ಬರುವಂಥ ತುಂಬ ಸಾಧ್ಯತೆ ಇದೆ. ನೀಟ್ ರಿಸಲ್ಟ್ 14ಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈಗ ನೀಟ್ ಬಂತು, ನಮಗೆ ವೆರಿಫಿಕೇಷನ್ ಸ್ಲಿಪ್ ಎಲ್ಲಿ ಸಿಗುತ್ತೆ, ಬಿಟ್ಟಿದ್ದಾರಾ ಅಂತ ಕೇಳ್ತಾರೆ. ನೋಡಿ, ನಿಮ್ಮೊಂದು ವೆರಿಫಿಕೇಷನ್ ಸ್ಲಿಪ್ ಬಂದುಬಿಟ್ಟು ನೀಟ್ ರಿಸಲ್ಟ್ ಬಂದ ಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಿಡುವಂಥ ತುಂಬ ಸಾಧ್ಯತೆಗಳಿದ್ದಾವೆ. ಆವಾಗ ಅದು ವೆರಿಫಿಕೇಷನ್ ಸ್ಲಿಪ್ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮೊಂದು KE ಅಫಿಷಿಯಲ್ ವೆಬ್ಸೈಟಲ್ಲೇ ಲಿಂಕ್ ಬಿಡ್ತಾರೆ, ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡಿ ಅಂತಂದು. ನಾನು ಬೇಕಾದ್ರೆ ಅವಾಗ ತಿಳಿಸ್ತೀನಿ. ಈಗ ಇನ್ನೂ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳಾದರೆ ಈ ಡೌಟ್ಸ್ನೂ ತುಂಬ ಜನ ಕೇಳಿದ್ರು, ಇನ್ನು ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿಲ್ಲ. ವೆರಿಫಿಕೇಷನ್ ಸ್ಲಿಪ್ ಇಂಪಾರ್ಟೆಂಟ್ ಅಂದರೆ 100% 100% ವೆರಿಫಿಕೇಷನ್ ಸ್ಲಿಪ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಒಂದು ಸೀಕ್ರೆಟ್ ಕೀ ಪಿನ್ ಅನ್ನೋದಿರುತ್ತೆ. ಅದರಿಂದ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ, ಅಂದರೆ ನಿಮ್ಮ ಒಂದು ಲಾಗಿನ್ ಮಾಡೋಕ್ಕೆ ಅದು ಯೂಸ್ ಆಗುತ್ತೆ. ಆ ಒಂದು ಸೀಕ್ರೆಟ್ ಕೀ ಇದ್ದರೆ ಮಾತ್ರ ನಿಮಗೆ ಒಂದು KCT ಒಳಗಡೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಾಗಿನ್ ಆಗ್ಬಿಟ್ಟು ನಿಮ್ಮ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾಗಿರುತ್ತೆ. ಇನ್ನು ಅದು ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಬಿಟ್ಟಿಲ್ಲ, ಯಾವುದೇ ಕಾರಣಕ್ಕೂ ಭಯ ಪಡುವಂತಿಲ್ಲ. ಮತ್ತು ನನಗೆ ಸೀಟ್ ಸಿಗುತ್ತಾ ಇಲ್ಲ ಅಂತ ತುಂಬ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ನನ್ನ ರ್ಯಾಂಕ್ ಎಷ್ಟಿದೆ, ಸೀಟ್ ಸಿಗುತ್ತಾ ಅಂತಲೇ ಹೇಳ್ಬೋದು, ಕೇಳ್ತಾಯಿದ್ರು. ಈ ಒಂದು ವಿದ್ಯಾರ್ಥಿಗಳಿಗೆ ನಾನೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷ ಕಾಲೇಜಸ್ಸು ಜಾಸ್ತಿ ಆಗ್ತಾ ಇದ್ದಾವೆ, ಹಾಗೆ ಸೀಟ್ ಕೂಡ ಜಾಸ್ತಿ ಆಗ್ತಿದ್ದಾವೆ. ಮತ್ತು ಕಾಲೇಜ್ ಅಂದರೆ ಸ್ವಲ್ಪ ಒಂದು ಎಲ್ಲ ಕಾಲೇಜು ಸೀಟ್ಗಳು ಕಂಪ್ಲೀಟ್ ಫಿಲ್ ಆಗದೆ ಕಾರಣದಿಂದ ಏನು ಮಾಡ್ತಿದ್ದಾರೆ, ಎಲ್ಲ ಒಂದು ಕಾಲೇಜಸ್ಸರು KEದವರಿಗೆ ಸಪ್ರೇಟಾಗಿ ಸರೆಂಡರ್ ಸೀಟ್ಸ್ ಅಂತ ಕೊಡ್ತಾಯಿದ್ದಾರೆ ಪ್ರತಿ ವರ್ಷ ಕೂಡ. ಅದೇ ಥರ ಈ ವರ್ಷ ಸರೆಂಡರ್ ಸೀಟ್ಸು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಅಂದರೆ ಇದು ಏನು ಹಿಂಗೆ ನಂಗೆ ಅರ್ಥ ಆಗ್ತಿಲ್ಲ, ಸರೆಂಡರ್ ಸೀಟ್ಸ್ ಅಂದರೆ ಅಂತ ಹೇಳ್ತೀನಿ. ಬೇಕಾದರೆ ಈಗ ಒಂದು ಕಾಲೇಜಸ್ಸಲ್ಲಿ ಸೀಟ್ಸ್ಗಳು ಇದ್ದಾವೆ, ಆ ಕಾಲೇಜಸ್ಸಲ್ಲಿ ಎಲ್ಲ ಕಾಲೇಜ್ಗಳು KEದಿಂದನೇ ಹೋಗಲ್ಲ. 100 ಸೀಟ್ ಇತ್ತಂದರೆ 45 ಸೀಟು ಮಾತ್ರ KE ಮುಖಾಂತರ ಹೋಗ್ತವೆ. ಈ ಒಂದು ಮಿಕ್ಕಿದ ಸೀಟು 60, ಅಂದರೆ ಮಿಕ್ಕಿದ 55 ಸೀಟುಗಳು ಅದು ಕೂಡ ಭರ್ತಿ ಆಗ್ತಾಯಿಲ್ಲ ಕಾಲೇಜಸ್ಸಲ್ಲಿ. ಅಂಥವು ಏನು ಮಾಡ್ತಾರೆ, ಈಗ ಸ್ವಲ್ಪ ಸೀಟ್ಸ್ನ KEದವರಿಗೆ ಕೊಡ್ತಾರೆ. ಅದು ಯಾವಾಗ ಒಂದು KEದವ್ರು ನೋಟಿಫಿಕೇಶನ್ ಕೊಡ್ತಾರೆ, ಇಷ್ಟೊಂದು ಕಾಲೇಜಸ್ಸು ನಮಗೆ ಇನ್ನೂ ಸ್ವಲ್ಪ ಸೀಟ್ ಕೊಟ್ಟಿದ್ದಾರೆ, ನೀವು ಅಡ್ಮಿಷನ್ ಮಾಡಿಸ್ಬೋದು ಅಂತಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ. ಈ ವರ್ಷ ಅದು ಆಗುವಂಥ ಸಾಧ್ಯತೆ ಜಾಸ್ತಿನೇ ಇದೆ. ಅದಕ್ಕೋಸ್ಕರ ನೀವು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಷ್ಟೇ ರ್ಯಾಂಕ್ ಬಂದಿರಲಿ ನಿಮಗೆ. ಆಮೇಲೆ ನನ್ನ ಒಂದು ಕಿವಿ ಮಾತು ಪ್ರತಿಯೊಂದು ವೀಡಿಯೋದಲ್ಲಿ ಇನ್ಮೇಲೆ ಹೇಳ್ತಾ ಹೋಗ್ತೀನಿ, ನಿಮಗೆ ಎಷ್ಟಾಗುತ್ತೆ ಅಷ್ಟು ಕಾಲೇಜಸ್ನ ಇವಾಗ ನೀವು ಲೀಸ್ಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಮೀರಿ ಅಷ್ಟು, ಅಂದರೆ ನಿಮಗೆ ಎಷ್ಟು ಕಾಲೇಜಸ್ ಆಗುತ್ತೋ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗಾದರೆ ನಿಮಗೆ ಎಷ್ಟೇ ರ್ಯಾಂಕ್ ಇರಲಿ, ನಿಮ್ಮದು 2 ಲಕ್ಷ ಇರಲಿ, 2.5 ಲಕ್ಷ ಇರಲಿ, ನಿಮಗೆ ಸೀಟ್ ಸಿಗುವಂಥ ಸಾಧ್ಯತೆಗಳು ಮಾತ್ರ ತುಂಬಾ ಇರುತ್ತೆ. ಎಂಥ ಕಾಲೇಜಸ್ ಆದರೆ ಸೀಟ್ ಸಿಗುತ್ತೆ ಅಂದರೆ ನೀವು ತುಂಬಾ ಆಪ್ಷನ್ ಎಂಟ್ರಿ ಮಾಡಿರಬೇಕು. ಅಂದರೆ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಆವಾಗ ನಿಮಗೆ ಅಷ್ಟರಲ್ಲಿ ಒಂದು ಕಾಲೇಜಸ್ ಆದರೂ ಸಿಗುತ್ತೆ. ನೀವು ಜಸ್ಟ್ 10, 20, 30, 50 ಈ ಥರ ಕಾಲೇಜಸ್ ಆ್ಯಡ್ ಮಾಡೋದು ಒಳ್ಳೆಯದಲ್ಲ. ಯಾಕಂದರೆ ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು ಎಷ್ಟು ಆಪ್ಷನ್ ಎಂಟ್ರಿ ಮಾಡಿರ್ತಾರೋ ಅಷ್ಟೇ ಕನ್ಸಿಡರ್ ಮಾಡುವಂಥ ಪ್ರತಿ ವರ್ಷ ಅದು ಚೇಂಜಸ್ ಆಗ್ತಾ ಇರುತ್ತೆ. ಆ ಒಂದು ಚೇಂಜಸ್ನ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. KEದವರು ಸಡನ್ನಾಗಿ ಈ ಥರ ಹೇಳ್ಬಿಡ್ತಾರೆ.
ಅದಕ್ಕೋಸ್ಕರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಫಸ್ಟ್ ರೌಂಡಲ್ಲಿ ಅಂದರೆ ಮಾಕ್ ಅಲಾಟ್ಮೆಂಟ್ ಮುಂಚೆನೇ ನೀವು ಕಾಲೇಜಸ್ನ ಜಾಸ್ತಿ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಬ್ರದರ್, ನನಗೆ ಇಷ್ಟೊಂದು ಹೇಳ್ತಿದ್ದೀರಾ, ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸು. ನೀವೇನು ಭಯ ಪಡುವಂತಿಲ್ಲ. ನಾನು ಅದೆಲ್ಲ ಸ್ಟಾರ್ಟ್ ಆದಾಗೆ ಪ್ರತಿಯೊಂದು ಕ್ಲಿಯರಾಗಿ ಒಂದು ಸುಲಭವಾದ ರೀತಿಯಲ್ಲಿ ನಾನು ನಿಮಗೆ ಹೇಳಲು ಇಷ್ಟಪಡ್ತೀನಿ. ಹಾಗಾಗಿ ನೀವೇನು ಭಯ ಪಡೋದು ಬೇಡ. ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಒಳ್ಳೆಯಲ್ಲಿ ಮುಂದೆ ಖಂಡಿತ ಯೂಸ್ಫುಲ್ ಆಗುತ್ತೆ ಚಾನಲ್ಲು. ಆವಾಗ ಕೌನ್ಸಿಲಿಂಗ್ ಟೈಮಲ್ಲಿ ನೀವೇ ಹೇಳ್ತೀರಾ. ಈಗ ಅದು ಸಿಗಬೇಕಂದ್ರೆ ನೀವು ಏನು ಮಾಡಬೇಕು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಒಂದು ಕೌನ್ಸಿಲಿಂಗ್ನ ನಾನು ಫ್ರೀಯಾಗಿ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಕಾಲಿಗೆ 98 ರೂಪೀಸ್ ಆಗಿ ಇನ್ನೂ ಸ್ವಲ್ಪ ಚಾನಲ್ಗಳು ನಮ್ಮ ಒಂದು ಜಾಯಿನ್ನ ಬಟನ್ ತೊಗೊಳ್ಳಿ. ಆಗ ಅದರಿಂದ ನಿಮಗೆ ಕೌನ್ಸಿಲಿಂಗ್ಗೆ ನಾವು ಹೇಳ್ತೀವಿ. ನೋಡಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಫ್ರೀಯಾಗಿ ಕೌನ್ಸಿಲಿಂಗ್ನ ನಾನು ಗೈಡ್ ಮಾಡ್ತಾ ಇರ್ತೀನಿ. ಯಾವುದೇ ಥರ ಒಂದು ವಿದ್ಯಾರ್ಥಿ ಹತ್ರ ₹1 ಕೂಡ ನಾನು ತೊಗೊಳ್ಳೋದಿಲ್ಲ. ಈ ಒಂದು ನಿಮಗೆ ನನ್ನ ಒಂದು ಹೆಲ್ಪ್ ಅಂದರೆ ಏನು ಗೊತ್ತಾ, ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ಹೆಲ್ಪ್ ಆದರೆ ಸ್ಟೂಡೆಂಟ್ಸ್ ನಾವೊಂದು ನಂಬಿಕೆ ಇಟ್ಕೋತಾರೆ. ಅದೇ ಒಂದು ಕಾರಣ ಅದರಿಂದ ನಾನೇನು ದುಡ್ಡು ಮಾಡಬೇಕಂತ ಇಲ್ಲ. ಈ ವಿದ್ಯಾರ್ಥಿಗಳಿಗೆ ಇದೊಂದು ಇಷ್ಟ ಆದರೆ ನನ್ನ ಒಂದು ಗೈಡ್ಲೈನ್ಸ್ ಫ್ರೀಯಾಗಿ ಕೊಡ್ತೀನಿ. ನನ್ನ ಗೈಡ್ಲೈನ್ಸ್ ಬೇಕಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಯಾಕಂದರೆ ತುಂಬ ಯೂಟ್ಯೂಬ್ ನೋಡಿದೆ, ಒಂದು ಕಾಲ್ಗೆ ಮತ್ತು ಹಾಗೂ ಒಂದು ಜಾಯಿನ್ ಬಟನ್ ಆದರೆ ನಾನು ನಿಮಗೆ ಮೆಂಬರ್ಸ್ಗೆ ಮಾತ್ರ ವೀಡಿಯೋಗಳು ಹಾಕ್ತೀನಿ ಅಂತ ಹೇಳ್ತಾಯಿದ್ರು. ಅದರಲ್ಲಿ ನೀವು ಅಲ್ಲೇ ಕೇಳಿಸ್ಕೋತೀನಿ ಅಂದರೆ ಓಕೆ, ವೆಲ್ ಆ್ಯಂಡ್ ಗುಡ್. ನಿಮ್ಮ ಹತ್ರ ದುಡ್ಡಿದ್ರೆ, ಯಾರಿಗೆ ದುಡ್ಡಿಲ್ಲ ಅನ್ನೋರು ಮಾತ್ರ ನಮ್ಮ ಒಂದು ಚಾನಲ್ಗೆ ಫ್ರೀ ಗೈಡ್ಲೈನ್ಸ್ ಆಗಿ ಸಿಗ್ತಾ ಇರುತ್ತೆ. ಓಕೆ, ಇಷ್ಟು ಒಂದು ಅಪ್ಡೇಟ್ಸ್ ಆಗಿತ್ತು. ಇಲ್ಲಿವರೆಗೂ ವೆರಿಫಿಕೇಷನ್ ಸ್ಲಿಪ್ ಆಯಿತು, KCT ರಿಸಲ್ಟು ಮತ್ತು KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ ಅಂದರೆ ಖಂಡಿತ 100% ಲೇಟ್ ಆಗುತ್ತೆ. ಇದು ಒಂದು ವಿದ್ಯಾರ್ಥಿ ಹೇಳಬೇಕಿತ್ತು. ಯಾಕಂದರೆ ನೀಟ್ ರಿಸಲ್ಟ್ ಬರೋವರೆಗೂ ನಮ್ಮ ಒಂದು ಇದ್ದಾರೆ ಏನು ಮಾಡೋಕ್ಕಾಗಲ್ಲ. ಕಂಬೈನ್ಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಒಂದು ಲಕ್ಷಣ ಅಂದ್ರೆ ಖಂಡಿತ ಸ್ಟಾರ್ಟ್ ಆಗುತ್ತೆ. ಕಂಬೈನ್ಡ್ ಆಗೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಈ ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೊಂಡು ಇವಾಗ ಏನು ಮಾಡಬೇಕು, ನೀವು ಒಂದು ಇನ್ನೂ ಟೈಮ್ ತೊಗೊಳ್ಳಿ, ಪೇರೆಂಟ್ಸ್ ಜೊತೆ ಮಾತಾಡ್ಕೊಳ್ಳಿ, ಕಾಲೇಜಸ್ ಫೀಸ್ ನೋಡ್ಕೊಳ್ಳಿ. ಮತ್ತು ಪ್ರತಿ ವರ್ಷ ಪೇರೆಂಟ್ಸ್ಗೆ ಫೀಸ್ ಬಗ್ಗೆನೇ ಜಾಸ್ತಿ ವರಿ ಮಾಡೋಕೆ ಹೋಗಬೇಡಿ. ಯಾಕಂದರೆ ನಿಮ್ಗೆ ಯಾವ ಕಾಲೇಜಸ್ ಸಿಕ್ಕರೂ ಪರವಾಗಿಲ್ಲ, ಒಂದು ಕಾಲೇಜಸ್ ಆಯಿತು, ಕೋರ್ಸ್ ಆಯಿತು, ಎಲ್ಲ ಡೀಟೇಲಾಗಿ ಥಿಂಕ್ ಮಾಡಿ ಪೇರೆಂಟ್ಸ್ ಜೊತೆ ಯಾವ ಥರ ಮಾತಾಡಬೇಕು ಕ್ಲೀನಾಗಿ ಮಾತಾಡಿ. ಪಾಪ ಅವರು ಕಷ್ಟಪಡ್ತಾ ಇರ್ತಾರೆ. ಈ ಒಂದು ಗಮನದಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು, ಕಾಲೇಜ್ ಲೀಸ್ಟ್ನ ನೀವೇ ಮಾಡ್ಕೊಂಡು ಒಂದು ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮಗೆ ಸುಲಭ ಆಗುತ್ತೆ. ಅವಾಗ ಆಪ್ಷನ್ ಎಂಟ್ರಿ ನಾಳೆ ಇದೆ ಅಂದರೆ ಇವತ್ತು ನೀವು ಹುಡುಕಾಡಕ್ಕೆ ಹೋದರೆ ನಿಮ್ಮ ಒಂದು ಮೈಂಡ್ ಸೆಟ್ಟು ಕೂಡ ಚೇಂಜ್ ಆಗುತ್ತೆ. ಯಾವುದೋ ಒಂದು ಸಿಕ್ಕರೆ ಸಾಕು, ಯಾವುದೋ ಒಂದು ಮಾಡಿದ್ರೆ ಸಾಕೊಂದು ಪ್ರತಿ ವರ್ಷ ವಿದ್ಯಾರ್ಥಿಗಳು ತಪ್ಪು ಮಾಡ್ತಾನಿದ್ರು. ಬಟ್ ನಾವು ಅದೇ ಟೈಮಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದು. ಬಟ್ ಇವಾಗ ಟೈಮ್ ಇರೋ ಕಾರಣ ನಮಗೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮದೊಂದು ಮನವಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕಾಲೇಜಸ್ನ ಲೀಸ್ಟ್ ಮಾಡಿ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಬೇಕಾದ್ರೆ ಕಾಲೇಜಸ್ ಲೀಸ್ಟ್ ಮಾಡೋಕ್ಕೆ. ನಿಮ್ಮ ಒಂದು ಕಮೆಂಟ್ಸು ಈ ಟೈಮಲ್ಲಿ ನನಗೆ ಇಂಪಾರ್ಟೆಂಟು, ಹಾಗೆ ಸಬ್ಸ್ಕ್ರೈಬರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮೋಟಿವೇಟ್ ಡೈಲಿ ವೀಡಿಯೋ ಮಾಡೋಕ್ಕೆ. ಇಷ್ಟು ವೀಡಿಯೋ ಅಪ್ಡೇಟ್ ಏನಾದ್ರು ಇಷ್ಟ ಆಯಿತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಲೈಕ್ ಮಾಡ್ಬೋದು. ಹಾಗೆ ನಮ್ಮೊಂದು ವಾಟ್ಸಪ್ ಗ್ರೂಪ್ ಕೂಡ ಇದೆ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಹೋಗಿ ಜಾಯ್ನ್ ಆಗ್ಬೋದು. ಟೇಕ್ ಕೇರ್ ಗೈಸ್, ಲವ್ ಯು, ಟಾಟಾ ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್.